ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದ 4ನೇ ಸರ್ಗಕ್ಕೆ ಸ್ವಾಗತ. ಮಹರ್ಷಿ ವಾಲ್ಮೀಕಿಗಳು ನಾರದ ಮಹರ್ಷಿಗಳಿಂದ ತಿಳಿಸಲ್ಪಟ್ಟ ಶ್ರೀರಾಮ ಚರಿತ್ರವನ್ನು ಮನಸ್ಸಿನಲ್ಲಿ ಮನನ ಮಾಡುತ್ತಾ ಬ್ರಹ್ಮದೇವರ ಆಶೀರ್ವಾದದಂತೆ ಇನ್ನಷ್ಟು ವಿಚಾರಗಳನ್ನು ತಮ್ಮ ಮನಸ್ಸಿನಿಗೆ ಸ್ಪಷ್ಟವಾಗಿ ಗೋಚರಿಸಿದಂತೆಯೇ ಅವರು ರಚಿಸುತ್ತಿರುವರು. ಬ್ರಹ್ಮದೇವರ ಮಾತಿನಂತೆ ರಾಮಾಯಣದಲ್ಲಿ ಅಂದರೆ ಮಹರ್ಷಿ ವಾಲ್ಮೀಕಿಗಳಿಂದ ರಚಿತವಾದ ಈ ರಾಮಾಯಣದಲ್ಲಿ ಯಾವ ದೋಷಗಳೇ ಆಗಲಿ ಅಸತ್ಯವೇ ಆಗಲಿ ಇರುವುದಿಲ್ಲ. ಆದರೆ ಈಗ ಆ ರಾಮಾಯಣದ ಪ್ರಚಾರ ಮಾಡುವ ಸಲುವಾಗಿ ಯೋಗ್ಯ ಯುವಕರು ಬೇಕಾಗಿದ್ದಾರೆ. ರಾಮನು ರಾಜ್ಯಕ್ಕೆ ಬಂದ ಮೇಲೆಯೇ ಮಹಾತ್ಮನಾದ ವಾಲ್ಮೀಕಿಯು ಈ ರಾಮಾಯಣವನ್ನೆಲ್ಲ ವಿಚಿತ್ರವಾದ ಶಬ್ದಾಲಂಕಾರಗಳಿಂದಲೂ ಅರ್ಥಾಲಂಕಾರಗಳಿಂದಲೂ ಕೂಡಿರುವಂತೆ ಬಹಳ ಮನೋಹರವಾಗಿ ರಚಿಸಿದನು. ಹೀಗೆ ರಚಿಸಿದ ರಾಮಾಯಣದಲ್ಲಿ 24,000 ಶ್ಲೋಕಗಳು, 500 ಸರ್ಗಗಳು, 6 ಕಾಂಡಗಳು ಇದ್ದವು. ಇದಲ್ಲದೆ ರಾಮ ಪಟ್ಟಾಭಿಷೇಕವಾದ ಮೇಲೆ ಸೀತೆಯು ಭೂಪ್ರವೇಶ ಮಾಡುವವರೆಗೂ ನಡೆದ ಕಥೆಗಳೆಲ್ಲವೂ ಉತ್ತರಕಾಂಡವೆಂಬ ಮತ್ತೊಂದು ಭಾಗವಾಗಿ ರಚಿಸಲ್ಪಟ್ಟಿತು. ಅದಕ್ಕೂ ಮುಂದೆ ನಡೆದ ಭವಿಷ್ಯ ಚರಿತ್ರೆಗಳೆಲ್ಲವನ್ನೂ ಬೇರೆಯಾಗಿ ವಿವರಿಸಿದನು. ಹೀಗೆ ತನ್ನಿಂದ ರಚಿತವಾದ ಈ ಮಹಾಕಾವ್ಯವನ್ನು ಮೊದಲು ಯಾರಿಗೆ ಉಪದೇಶಿಸಬೇಕೆಂದು ಪರಮಾತ್ಮ ಧ್ಯಾನಪರನಾಗಿ ಈ ವಾಲ್ಮೀಕಿಯು ಚಿಂತಿಸುತ್ತಿರಲು ಆ ಕಾಲಕ್ಕೆ ಸರಿಯಾಗಿ ಒಂದೇ ವಯಸ್ಸುಳ್ಳ ಮಹಾ ತೇಜಸ್ವಿಗಳಾದ ಕುಶಲವರೆಂಬ ರಾಜಕುಮಾರರಿಬ್ಬರೂ ಬಂದು ಈತನ ಪಾದಗಳನ್ನು ಹಿಡಿದು ನಮಸ್ಕರಿಸಿ, ಸ್ವಾಮಿ, ನಾವು ಅದನ್ನು ಕಲಿಯಬಲ್ಲೆವೋ ಎಂದು ಪ್ರಾರ್ಥಿಸಿದರು. ಇವರಿಬ್ಬರು ರಾಜಕುಮಾರರಾಗಿದ್ದರು. ಮುನಿವೇಷವನ್ನು ಧರಿಸಿ ಆಶ್ರಮದಲ್ಲಿಯೇ ವಾಸ ಮಾಡುತ್ತಿದ್ದುದರಿಂದ ಗುರು ಶುಶ್ರೂಷೆ ಎಂಬ ಧರ್ಮವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಇಬ್ಬರು ಗಾನ ವಿದ್ಯೆಯಲ್ಲಿ ಚತುರರು. ಅವಳೆ ಮಕ್ಕಳಾದುದರಿಂದ ಇವರಿಬ್ಬರ ಆಕಾರವೂ ರೂಪವೂ ಶರೀರವೂ ಒಂದೇ ಸಮವಾಗಿದ್ದವು. ಬಹಳ ಬುದ್ಧಿಶಾಲಿಗಳಾಗಿಯೂ ವೇದಾರ್ಥಗಳನ್ನು ತಿಳಿಯುವುದರಲ್ಲಿ ಆಸೆಯುಳ್ಳವರಾಗಿಯೂ ಇದ್ದ ಈ ಬಾಲಕರಿಬ್ಬರನ್ನು ಕಂಡು ವಾಲ್ಮೀಕಿಯು ತಾನು ಬರೆದ ಗ್ರಂಥವನ್ನು ಉಪದೇಶ ಹೊಂದುವುದಕ್ಕೆ ಇವರೇ ಅರ್ಹರೆಂದು ನಿಶ್ಚಯಿಸಿಕೊಂಡನು. ರಾಮಾಯಣವೆಂಬ ಹೆಸರನ್ನು ಹೊಂದಿದ್ದರೂ ವಿಶೇಷವಾಗಿ ಸೀತೆಯ ಚರಿತ್ರೆಯನ್ನೊಳಗೊಂಡ ರಾವಣ ಸಂಹಾರವೇ ಪ್ರಧಾನವಾಗಿ ಉಳ್ಳ ಆ ಕಾವ್ಯವೆಲ್ಲವನ್ನು ಅಮೂಲಾಗ್ರವಾಗಿ ಆ ಬಾಲಕರಿಗೆ ಉಪದೇಶಿಸಿ ಅವರಿಂದ ಗಾನ ಮಾಡಿಸಿದನು. ಆ ಬಾಲಕರು ಕೂಡ ಸಂಗೀತ ಶಾಸ್ತ್ರದ ಮರ್ಮವನ್ನು ಚೆನ್ನಾಗಿ ಬಲ್ಲವರಾದುದರಿಂದ ನವರಸಭರಿತವಾದ ಆ ಕಾವ್ಯವನ್ನು ಷಡ್ಜಾದಿ 7 ಸ್ವರಗಳಿಂದಲೂ ಮಂದ್ರಾದಿಗಳಾದ 3 ಸ್ಥಾಯಿಗಳಿಂದಲೂ ತ್ರಶ್ರ ಚತುರಶ್ರ ಮಿಶ್ರಗಳೆಂಬ 3 ಪ್ರಮಾಣದಿಂದಲೂ ಕೂಡಿರುವಂತೆ ಶ್ರುತಿ ಲಯಬದ್ಧವಾದ ರಾಗಮೂರ್ಛನೆಗಳ ಸ್ಥಾನಗಳನ್ನು ತಿಳಿದು ಇಂಪಾದ ಸ್ವರದಿಂದ ಒಂದೇ ಶಾರೀರವುಳ್ಳ ಇಬ್ಬರು ಕೂಡಿ ಮೊದಲಿಂದ ಕೊನೆಯವರೆಗೂ ಹಾಡಿದರು. ಈ ಸಹೋದರರಿಬ್ಬರು ರಾಮದೇಹವೆಂಬ ಅಚ್ಚಿನಲ್ಲಿ ಎರಕ ಹೊಯ್ದು ಇಳಿಸಿದ 2 ವಿಗ್ರಹಗಳಂತೆಯೂ ಸಾಕ್ಷಾತ್ ಗಂಧರ್ವರಂತೆಯೂ ರೂಪಲಕ್ಷಣಗಳಿಂದ ಕೂಡಿದವರಾಗಿದ್ದರು. ಆ ಆಶ್ರಮದಲ್ಲಿ ಋಷಿಗಳು, ಬ್ರಾಹ್ಮಣರು, ಸಾಧುಗಳು ಸಭೆಯಲ್ಲಿ ಸೇರಿದ್ದ ಕಾಲಗಳಲ್ಲಿ ವಾಲ್ಮೀಕಿಯು ತಮಗೆ ಉಪದೇಶ ಮಾಡಿದಂತೆಯೇ ಧರ್ಮ ಪ್ರಚುರವಾದ ಆ ಕಾವ್ಯವನ್ನು ಆಗಾಗ ವಾಚೋ ವಿಧೇಯವಾಗಿ ಹಾಡುತ್ತಿದ್ದರು. ಒಂದಾನೊಂದು ಕಾಲದಲ್ಲಿ ಶ್ರೀರಾಮನ ಅಶ್ವಮೇಧಕ್ಕಾಗಿ ಬಂದಿದ್ದ ಮಹರ್ಷಿಗಳೆಲ್ಲರೂ ಹೋಮ ಕಾರ್ಯಗಳನ್ನು ಮುಗಿಸಿಕೊಂಡ ಮೇಲೆ ಪರಮಾತ್ಮ ಧ್ಯಾನಪರರಾಗಿ ಸುಖಾಸನದಲ್ಲಿ ಕುಳಿತಿರುವಾಗ ಸರ್ವಲಕ್ಷಣ ಸಂಪನ್ನರಾದ ಬಾಲಕರು ಇವರ ಮುಂದೆ ಅದನ್ನು ಹಾಡಲು ಋಷಿಗಳೆಲ್ಲರೂ ಅತ್ಯಾಶ್ಚರ್ಯಪಟ್ಟು ಆನಂದ ಬಾಷ್ಪವನ್ನು ಸುರಿಸುತ್ತಾ ಭಲೇ ಭಲೇ ಎಂದು ಕೊಂಡಾಡಿದರು. ಹೀಗೆ ಋಷಿಗಳೆಲ್ಲರೂ ಪರಮಾನಂದ ಭರಿತರಾಗಿ ಆ ಮಕ್ಕಳನ್ನು ನೋಡಿ, ಆಹಾ, ಇವರ ಗಾನವು ಅತ್ಯದ್ಭುತವಾಗಿರುವುದು,
ಅದರಲ್ಲಿಯೂ ಶ್ಲೋಕಗಳು ಕರ್ಣಾಮೃತ ಪ್ರಾಯವಾಗಿರುವವು. ಇವೆಲ್ಲವೂ ಬಹುಕಾಲಕ್ಕೆ ಹಿಂದೆ ನಡೆದು ಹೋದ ಚರಿತ್ರೆಗಳಾಗಿದ್ದರು ಈಗ ಕಣ್ಣೆದುರಿಗೆ ನಡೆಯುವಂತೆಯೇ ತೋರುತ್ತಿರುವುದು. ಆಯಾ ಕಥಾ ಸಂದರ್ಭಗಳಿಗೆ ತಕ್ಕ ಭಾವಗಳನ್ನು ತೋರಿಸುತ್ತಾ ಇಂಪಾದ ಸ್ವರಗಳೊಡಗೂಡಿ ಹಾಡುತ್ತಿರುವ ಇವರ ಗಾನವು ಎಷ್ಟು ಮನೋಹರವಾಗಿರುವುದು ಎಂದು ಒಬ್ಬೊಬ್ಬರು ಶ್ಲಾಘಿಸುತ್ತಿದ್ದರು. ಹೀಗೆ ಸಂತೋಷಪಟ್ಟ ಋಷಿಗಳಲ್ಲಿ ಒಬ್ಬನು ಅವರಿಗೆ ತಾನು ಕೈಯಲ್ಲಿ ಹಿಡಿದಿದ್ದ ಕಲಶವನ್ನು ಬಹುಮಾನವಾಗಿ ಕೊಟ್ಟನು. ಹಾಗೆಯೇ ಮತ್ತೊಬ್ಬನು ನಾರುಮಡಿಯನ್ನು, ಇನ್ನೊಬ್ಬನು ಕೃಷ್ಣಾಜಿನವನ್ನು, ಒಬ್ಬನು ಮೌಂಜಿಯನ್ನು, ಒಬ್ಬನು ಕಮಂಡಲವನ್ನು, ಕೆಲವರು ಜನಿವಾರವನ್ನು, ಮತ್ತೆ ಕೆಲವರು ಹತ್ತಿಯ ಎಲೆಗಳಿಂದ ಮಾಡಲ್ಪಟ್ಟ ತಮ್ಮ ಯೋಗಾಸನಗಳನ್ನು, ಕೆಲವರು ಜಪಮಾಲೆಗಳನ್ನು ಕೊಟ್ಟರು. ದೀರ್ಘಾಯುಷ್ಯವಂತರಾಗಿರಬೇಕೆಂದು ಅವರನ್ನು ಆಶೀರ್ವದಿಸಿದರು. ಅಲ್ಲಿನ ಸಮಸ್ತ ಜನರು ಇವರನ್ನು ನೋಡಿ ವಾಲ್ಮೀಕಿ ಮುನಿಯಿಂದ ವಿಸ್ತಾರವಾಗಿ ರಚಿಸಲ್ಪಟ್ಟು ಕವಿಗಳಿಗೆ ಮಾರ್ಗದರ್ಶಕವಾದ ಈ ಇತಿಹಾಸವು ಒಂದೇ ಕ್ರಮದಿಂದ ಪೂರ್ತಿಯನ್ನು ಹೊಂದಿರುವುದು. ಆಹಾ, ಏನಾಶ್ಚರ್ಯವು! ಆಯುಷ್ಕರವಾಗಿ ಸಮಸ್ತ ಶ್ರೇಯಸ್ಸುಗಳಿಗೂ ಕಾರಣವಾಗಿ ಸಮಸ್ತ ಶಾಸ್ತ್ರಾರ್ಥಗಳಿಂದ ಕೂಡಿ ಕಿವಿಗಳಿಗೆ ಇಂಪಾದ ಈ ಕಾವ್ಯವನ್ನು ಗಾನಶಾಸ್ತ್ರದಲ್ಲಿ ನಿಪುಣರಾದ ನೀವು ಬಹಳ ಚೆನ್ನಾಗಿ ಹಾಡಿದಿರಿ ಎಂದು ಬೀದಿ ಬೀದಿಗಳಲ್ಲಿ ಕೊಂಡಾಡುತ್ತಿದ್ದರು. ಇದನ್ನು ಯಜ್ಞದೀಕ್ಷೆಯಲ್ಲಿದ್ದ ಶ್ರೀರಾಮನು ಭರತನಿಂದ ಕೇಳಿ ಆ ಮಕ್ಕಳನ್ನು ಅರಮನೆಗೆ ಕರೆತಂದು ಅನೇಕ ವಿಧದಲ್ಲಿ ಸತ್ಕರಿಸಿ ಸುವರ್ಣಮಯವಾದ ದಿವ್ಯ ಸಿಂಹಾಸನದಲ್ಲಿ ತಾನು ಕುಳಿತುಕೊಂಡು ಮಂತ್ರಿಗಳಿಂದಲೂ ತಮ್ಮಂದಿರಿಂದಲೂ ಪರಿವೇಷ್ಟಿತನಾಗಿ ಈ ಇಬ್ಬರು ಕುಮಾರರನ್ನು ನೋಡಿ ತನ್ನ ಮೂವರು ತಮ್ಮಂದಿರನ್ನು ಕುರಿತು ಒಂದಾನೊಂದು ಮಾತನ್ನು ಹೇಳಿದನು. ದೇವತೆಗಳಂತೆ ಮಹಾವರ್ಚಸ್ವಿಗಳಾದ ಈ ಬಾಲಕರಿಬ್ಬರು ವಿಚಿತ್ರವಾದ ಶಬ್ದಾರ್ಥಾಲಂಕಾರಗಳಿಂದ ಕೂಡಿದ ಒಂದು ಉಪಾಖ್ಯಾನವನ್ನು ಹಾಡುವರು. ಅದನ್ನು ನೀವು ಕೇಳಬೇಕು ಎಂದು ಹೇಳಿ ಆ ಮಕ್ಕಳನ್ನು ಗಾನ ಮಾಡುವಂತೆ ಹೇಳಿದನು. ಆ ಮಕ್ಕಳೂ ಕೂಡ ಶ್ರುತಿಲಯಬದ್ಧವಾಗಿ ಇಂಪಾದ ಸ್ವರದಿಂದಲೂ ಸ್ಪಷ್ಟವಾದ ಅರ್ಥದಿಂದಲೂ ಕೂಡಿರುವಂತೆ ಗಾನ ಮಾಡಿದರು. ಆ ಗಾನವು ಸಭಿಕರೆಲ್ಲರಿಗೂ ಕರ್ಣಾಮೃತಪ್ರಾಯವಾಗಿ ರೋಮಾಂಚನವನ್ನು ಹುಟ್ಟಿಸಿತು. ಅಲ್ಲಿದ್ದ ಸಮಸ್ತ ಜನರ ಮನಸ್ಸಿಗೂ ಅದಕ್ಕಾಶ್ರಯವಾದ ಹೃದಯಕ್ಕೂ ಅತ್ಯಾನಂದವನ್ನು ಉಂಟು ಮಾಡಿತು. ಆ ಇಬ್ಬರು ಕುಮಾರರು ಮುನಿವೇಷವನ್ನು ಧರಿಸಿದ್ದರು. ರಾಜಲಕ್ಷಣಗಳಿಂದ ಕೂಡಿದವರಾಗಿಯೂ ಗಾಯಕರಾಗಿದ್ದರು, ಮಹಾ ತಪಸ್ವಿಗಳಾಗಿಯೂ ತೋರುತ್ತಿದ್ದರು. ಆಗ ರಾಮನು ಸಭ್ಯರನ್ನು ನೋಡಿ, ಈ ಚರಿತ್ರವಾದರೂ ಸೀತಾವೃತ್ತಾಂತದೊಡಗೂಡಿ ಮಹಾ ಮಹಿಮೆಯುಳ್ಳದ್ದಾಗಿ ಪತ್ನಿ ವಿಯೋಗದಿಂದ ಮರುಗುತ್ತಿರುವ ನನಗೆ ಪ್ರಾಣವನ್ನು ನಿಲ್ಲಿಸುವಂತಿರುವುದು. ಅಂತಹ ಮಹಾ ಚರಿತ್ರವನ್ನು ಇವರು ಹಾಡುತ್ತಿರುವರು. ನಾವೆಲ್ಲರೂ ಬಹಳ ಗಮನವಿಟ್ಟು ಕೇಳುತ್ತಿರಬೇಕು ಎಂದು ಆ ಮಕ್ಕಳಿಗೆ ವಿಶೇಷವಾಗಿ ಉತ್ಸಾಹವನ್ನು ಉಂಟು ಮಾಡುತ್ತಿದ್ದನು. ಈ ಕೊಂಡಾಟದ ಮಾತುಗಳಿಂದ ಆ ಬಾಲಕರು ಬಹಳ ಉತ್ಸಾಹವುಳ್ಳವರಾಗಿ ಮಾರ್ಗವೆಂಬ ಆಲಾಪನ ಕ್ರಮವನ್ನು ಅನುಸರಿಸಿ ನಾನಾ ವಿಧವಾದ ರಾಗಗಳಿಂದ ಕರ್ಣಾಮೃತವಾಗಿ ಹಾಡಿದರು. ಶ್ರೀರಾಮನು ಸಭ್ಯರ ನಡುವೆ ಕುಳಿತು ಅತ್ಯಾದರವನ್ನು ತೋರಿಸುತ್ತಾ ಆ ಗಾನಾನಂದವನ್ನು ಅನುಭವಿಸುತ್ತಿದ್ದನು. ಇಲ್ಲಿಗೆ 4ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.